ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ ಬಿವೈ ವಿಜಯೇಂದ್ರ. ರಾಜೀನಾಮೆಯೊಂದೇ ನಿಮಗೆ ಉಳಿದಿರುವಂತ ದಾರಿ ಅಂತ ಟ್ವೀಟ್ ಅನ್ನ ಮಾಡಿದ್ದಾರೆ. ಕೆಟ್ಟ ಮೇಲೆ ಬುದ್ಧಿ ಬಂತು ಎಂಬ ಗಾದೆ ಮಾತು ಸಿಎಂಗೆ ಅನ್ವಯ. ಮುಖ್ಯಮಂತ್ರಿ ಮನೆಯವರು ಅಂದ್ರೆ ಬಿಟ್ಟು ಬಿಡಬೇಕಾ? 62 ಕೋಟಿ ಕೊಟ್ರೆ ಸೈಟ್ ಹಿಂದಿರುಗಿಸ್ತೇನೆ ಅಂತ ಆರ್ಭಟಿಸಿದ್ದ ಮಾನ್ಯ ಸಿದ್ದರಾಮಯ್ಯನವರು ಇಂದು ನಿರ್ಧಾರವನ್ನ ಪ್ರಕಟಿಸಿದ್ದಾರೆ. ಬೇಷರತ್ತಾಗಿ ಅವರ ಪತ್ನಿಯವರಿಂದ ನಿರ್ಧಾರವನ್ನ ಪ್ರಕಟಿಸಿದ್ದಾರೆ. ಬಿಜೆಪಿ ಆರೋಪಗಳನ್ನ ಸಾರಾಸಗಟಾಗಿ ನಿರಾಕರಿಸಿದ್ರು ಈ ಹಿಂದೆ ಅಂತ ಟ್ವೀಟ್ ಅನ್ನ ಮಾಡಿ ಬಿವೈ ವಿಜಯೇಂದ್ರ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದಾರೆ. ಇದನ್ನ ಬಿಟ್ರೆ ಬೇರೆ ನಿಮಗೆ ದಾರಿನೇ ಇಲ್ಲ ಅಂತ, ರಾಜೀನಾಮೆ ಒಂದೇ ಉಳಿದಿರುವಂತಹ ದಾರಿ. ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಹೇಳ್ತಾರಲ್ಲ, ಆ ಗಾದೆ ಸಿಎಂಗೆ ಅನ್ವಯ ಆಗುತ್ತೆ. ಮುಖ್ಯಮಂತ್ರಿ ಮನೆಯವರು ಅಂತ ಹೇಳಿದ್ರೆ ಬಿಟ್ಟು ಬಿಡಬೇಕಾ? 62 ಕೋಟಿ ಕೊಟ್ರೆ ಸೈಟ್ ಅನ್ನ ಹಿಂದಿರುಗಿಸ್ತೇನೆ ಅಂತ ಆರ್ಭಟ ಮಾಡಿದ್ರು ಮಾನ್ಯ ಸಿದ್ದರಾಮಯ್ಯನವರು. ಇವತ್ತು ನಿರ್ಧಾರವನ್ನ ಪ್ರಕಟಿಸಿದ್ದಾರೆ. ಬೇಷರತ್ತಾಗಿ ಅವರ ಪತ್ನಿಯವರಿಂದ ಈ ರೀತಿಯಾಗಿ ಟ್ವೀಟ್ ಅನ್ನ ಮಾಡಿಸೋದು. ಮುಖ್ಯಮಂತ್ರಿ ಅವರ ಮನೆಯವರು ಅಂತ ಹೇಳಿದ್ರೆ ಎಲ್ಲದಕ್ಕೂ ಕೂಡ ಎಕ್ಸ್ಕ್ಯೂಸ್ ಅನ್ನ ಕೊಡೋದಕ್ಕಾಗತ್ತಾ, ಬಿಟ್ಟು ಬಿಡಬೇಕಾ ಅನ್ನೋದಾಗಿ ವಿಜಯೇಂದ್ರ ಅವರು ಮಾಡಿರುವಂತ ಟ್ವೀಟ್ ಇದು. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಪ್ರಮೋದ್ ಸಂಪರ್ಕದಲ್ಲಿ ಇದ್ದಾರೆ. ಪ್ರಮೋದ್, ಇದೀಗ ಕಾನೂನಿನ ಪ್ರಕಾರವಾಗಿ ಏನೇನು ಆಯ್ಕೆಗಳಿದ್ದಾವೆ ಅನ್ನೋದನ್ನ ನೀವು ಬ್ರೇಕ್ಗಿಂತ ಮುಂಚಿತವಾಗಿ ಹೇಳ್ತಾ ಇದ್ರಿ, ರಮೇಶ್ ಅವರೊಂದಿಗೆ ಮಾತನಾಡಿಸ್ತಾ ಇದ್ರಿ. ಇದೀಗ ರಾಜಕೀಯವಾಗಿ ಈ ರಾಜೀನಾಮೆಯ ಹೋರಾಟ ಏನಿದೆ ಅದು ಬಹುಶಃ ಫುಲ್ ಸ್ಟಾಪ್ ಸಿಗೋದೇ ಇಲ್ಲ, ಇದಕ್ಕೆ ಅಂತ್ಯ ಆಗೋದೇ ಇಲ್ಲ ಅಂತ ಆಗ್ಲೇ ಆರ್ ಅಶೋಕ್ ಅವ್ರು ಮಾತನಾಡ್ತಾ ಇದ್ರು ನಮ್ಮ ಜೊತೆಗೆ. ಅವರು ಹಂಗೆ ಹೇಳಿದ್ರು, ಯಾವ ರೀತಿಯಾಗಿ ಕ್ರಯಪತ್ರವನ್ನ ವಾಪಸ್ ಕೊಟ್ರು ಹಾಗೆ ರಾಜೀನಾಮೆ ಕೂಡ ಕೊಟ್ಬಿಡಕ್ ಹೇಳಿ ಅಂತ ಹೇಳ್ತಾ ಇದ್ರು. ಇದೀಗ ಮತ್ತೆ ವಿಜಯೇಂದ್ರ ಅವರ ಆಗ್ರಹ ಏನ್ ಸಿಗ್ತಾ ಇದೆ ಡೀಟೇಲ್ಸ್? ನಿಜವಾಗ್ಲೂ ಚೈತ್ರ, ಈ ಒಂದು ವಿಚಾರ ಅಂದರೆ ಸದ್ಯಕ್ಕಂತೂ ನಿಲ್ಲುವಂತಿಲ್ಲ. ಇನ್ನು ಮುಂದೆ ಇನ್ನಷ್ಟು ಹೊಸ ಆಯಾಮಗಳು ಈ ಒಂದು ಪ್ರಕರಣಕ್ಕೆ ಸಿಗುತ್ತೆ. ಅಫ್ಕೋರ್ಸ್ ಲೀಗಲಿ ಮುಖ್ಯಮಂತ್ರಿಗಳಿಗೆ ಏನೇನು ಬೇಕೋ, ಯಾವ ಮಟ್ಟಿಗೆ ಒಳ್ಳೆ ನಿರ್ಧಾರ ಮಾಡ್ಬೋದು, ಫೈಟ್ ಮಾಡ್ಬೋದು, ಕಾನೂನಾತ್ಮಕವಾಗಿ ಯಾವ ರೀತಿ ಹೋರಾಟ ಮಾಡ್ಬೋದು ಅದನ್ನು ಸಲಹೆ ಕೊಟ್ಟಿದ್ದಾರೆ. ಆದರೆ ಪೊಲಿಟಿಕಲಿ ಸಾಕಷ್ಟು ಪ್ರಶ್ನೆಗಳು ಸಹಜವಾಗಿ ಮೂಡುತ್ತೆ. ನಾವು ಆಗಾಗಲೇ ಈ ಒಂದು ವಿಚಾರದಲ್ಲಿ ಮುಂದೆ ಏನಾಗುತ್ತೆ ಅಂತ ರಮೇಶ್ ಕೂಡ ಹೇಳ್ತಾ ಇದ್ರು. ಪ್ಲೀಡ್ ಗಿಲ್ಟಿ ಆಗುವಂಥ ಸಾಧ್ಯತೆ ಕೂಡ ಇದೆ. ಮುಂದಿನ ದಿನಗಳಲ್ಲಿ ಹೇಗೆ ಬೇಕಾದರೂ ವ್ಯಾಖ್ಯಾನ ಮಾಡ್ಬೋದು. ಇದನ್ನು ಈಗಾಗಲೇ ತಪ್ಪೇ ಆಗಿಲ್ಲ ಅನ್ನೋದರ ಮತ್ತೆ ಯಾಕೆ ಕೊಟ್ರಿ, ಈ ಥರದ್ದು ಕೂಡ ಇರುತ್ತೆ. ಹೀಗಾಗಿ ಇದ್ರ ಬಗ್ಗೆ ಪೊಲಿಟಿಕಲಿ ಸಾಕಷ್ಟು ಹೋರಾಟ ಖಂಡಿತವಾಗ್ಲೂ ಈ ಪಕ್ಷದಿಂದ ಆಗುತ್ತೆ. ಇದ್ರ ಜೊತೆಗೆ ಮಾತನಾಡೋದಕ್ಕೆ ನಮಗೆ ಮಳವಳ್ಳಿ ಶಾಸಕರಾಗಿರುವಂಥ ನರೇಂದ್ರ ಸ್ವಾಮಿ ಅವರು ಕೂಡ ಜಾಯ್ನ್ ಆಗ್ತಾರೆ. ನರೇಂದ್ರ ಸ್ವಾಮಿ ಅವರು, ಮೊದಲನೇದಾಗಿ ನೀವು ಎಲ್ಲ ವಿವರಗಳನ್ನು ನೋಡ್ತಾ ಇದ್ದೀರಾ, ಆಗ್ಲಿಂದ ಬಹುಶಃ TV9 ಕೂಡ ಫಾಲೋ ಮಾಡ್ತೀರಾ ಅಂತ ಭಾವಿಸ್ತಾ ಇದ್ದೀನಿ. ಈ ಡೆವಲಪ್ಮೆಂಟ್ಗಳ ಬಗ್ಗೆ ಮೊದಲನೇದಾಗಿ ಈಗ ಸೈಟ್ ವಾಪಸ್ ಕೊಟ್ಟಿರೋ ಬಗ್ಗೆ ಈಗ ವಿಜಯೇಂದ್ರ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಿಗೆ ರಾಜೀನಾಮೆ ಕೊಡೋದು ಒಂದೇ ಇರೋ ಆಪ್ಷನ್ ಅಂತ ಹೇಳ್ತಿದ್ದಾರೆ. ತಾವೇನು ಹೇಳ್ತೀರಿ? ಪ್ರಮೋದ್ ಅವರೇ, ಇಲ್ಲಿ ನಾನು ಬಹಳ ಹೊತ್ತಿಂದ ತಮ್ಮ ಮಾಧ್ಯಮದಲ್ಲಿ ನಾನು ಬಹಳಷ್ಟು ವಿಶ್ಲೇಷಣೆಗಳನ್ನ, ಕಾನೂನು ವಿಶ್ಲೇಷಣೆಗಳನ್ನ ಮತ್ತು ಇಂದಿನ ಪ್ರಸ್ತುತ ಒಂದು ಪ್ರಕ್ರಿಯೆಗಳನ್ನ ನಾನು ನೋಡ್ತಾ ಇದ್ದೆ. ಆದ್ರೆ ಆರ್ ಅಶೋಕ್ ಅವ್ರು ಮಾತಾಡಿದಾಗ ನನಗೆ ನಿಮ್ಮ ಜೊತೆ ಮಾತಾಡ್ಬೇಕು ಅನ್ಸೋ, ಅದಕ್ಕೆ ನಾನೇ ನಿಮಗೆ ಫೋನ್ ಮಾಡಿದೆ. ಆರ್ ಅಶೋಕ್ ಅವರು ಹೆಬ್ಬಾಳದಿಂದ HMTಗೆ ಹೋಗ್ತಕ್ಕಂಥ ರಿಂಗ್ ರೋಡ್ ನಲ್ಲಿ ಬಗರಕುಪ್ ಸಾಗುವಳಿ ಜಾಗವನ್ನ 5 ಎಕರೆಗೆ ಮೇಲ್ಪಟ್ಟು ಪಡ್ಕೊಂಡಿದ್ದವರು ಅನ್ನೋದನ್ನ ಮರ್ತಿದಾರೇನೋ ಅವರು. ಅದನ್ನ ವಾಪಸ್ ಕೊಟ್ಟವಾಗ ಇವರು ಸಚಿವರಾಗಿದ್ದಾಗ ರಾಜೀನಾಮೆ ಕೊಟ್ಟಿದ್ರ? ಇವ್ರ ಬಗ್ಗೆ ಇಡಿ ತನಿಖೆ ಆಗಿತ್ತಾ? ಇವ್ರ ಬಗ್ಗೆ CBI ತನಿಖೆ ಆಗಿತ್ತಾ? ಇವ್ರ ಬಗ್ಗೆ ನಮ್ಮ ಲೋಕಾಯುಕ್ತ ತನಿಖೆ ಆಗಿತ್ತಾ? ಅದೇ ಯಡಿಯೂರಪ್ಪನವರ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿದ್ದವನು ನಾನು. ಸ್ಪಷ್ಟವಾಗಿ ಹೇಳ್ತೀನಿ, ನಮ್ಮ ಬಂಡಾಯದ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರ ವಿರುದ್ಧ ಇದೇ ಕುಮಾರಸ್ವಾಮಿ ಅವರು ಅವರ ವಿರುದ್ಧವಾಗಿ ಷಡ್ಯಂತ್ರ ಮಾಡಿ ರಾಜಭವನದಲ್ಲಿ ನಾನೇ ಸಾಕ್ಷಿ. ಅದಕ್ಕೆ ದೇವೇಗೌಡರು, ಕುಮಾರಸ್ವಾಮಿ ಅವರು ಎಲ್ಲ ನಮ್ಮ ಹಿರಿಯ ಮುಖಂಡರೆಲ್ಲ ಸೇರಿ ಯಡಿಯೂರಪ್ಪನ ವಿರುದ್ಧ ಷಡ್ಯಂತ್ರ ಮಾಡಿದ್ರು. ಆ ಷಡ್ಯಂತ್ರ ಮಾಡ್ಬೇಕಾದ್ರೆ ನಮ್ಮನ್ನ ದುರುಪಯೋಗ ಪಡಿಸ್ಕೊಂಡು ನಮಗಾದಂತ ಅನ್ಯಾಯಕ್ಕೆ ಇವರೇನು ನ್ಯಾಯ ಕೊಡ್ತೀವಿ ಅಂತ ಬಂದ್ರು. ಆದ್ರೆ ಅದೇ ಸಂದರ್ಭದಲ್ಲಿ ಇವ್ರು ಬ್ಲಾಕ್ ಮೇಲ್ ಮಾಡಿ ಗಂಗೆನಹಳ್ಳಿ ಹತ್ರ ಅವ್ರ ಬಾಮೈದನಿಗೆ ಸೈಟ್ ಬರ್ಸ್ಕೊಂಡಂತ ಪ್ರಕರಣ ನೀವು ಈಚೆ ಬರ್ತಾ ಇದೆಯಲ್ಲ, ಯಾರು ಸತ್ಯ ಹರಿಶ್ಚಂದ್ರ ಇಲ್ಲಿರೋರು? ಅಲ್ಲ, ನೀವು ಕಂಪೇರ್ ಮಾಡ್ತಾ ಇದ್ದೀರಾ ಗಂಗೆನಹಳ್ಳಿ ಮತ್ತೆ ಮೂಡ? ಅಲ್ಲ, ಮೂಡ ಮತ್ತೆ ಗಂಗೆನಹಳ್ಳಿ ಕಂಪೇರ್ ಮಾಡ್ತಾ ಇದ್ದೀರಾ ನೀವು? ಅಲ್ಲ, ಗಂಗೆನಹಳ್ಳಿ ಮತ್ತೆ ಮೂಡ ಪ್ರಕರಣವನ್ನು ಕಂಪೇರ್ ಮಾಡ್ತಾ ಇದ್ದೀರಾ ನೀವು? ಅಂದ್ರೆ ನೀವು ಸಾಕ್ಷಿ ಆಗಿದ್ದೀರಿ ಡೆವಲಪ್ಮೆಂಟ್ಗೆ ಅಂತ ಹೇಳ್ತೀರಿ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ನಾನು ಸಾಕ್ಷಿ ಅಂತಂದ್ರೆ ಅವತ್ತು ಗವರ್ನರ್ ಕಚೇರಿ ಒಳಗೆ ನಮ್ಮನ್ನು ಕರ್ಕೊಂಡೋಗಿ ನಾವು ರಾಜೀನಾಮೆ ಕೊಡೋದಕ್ಕೂ ಮೊದಲೇ
ನಾವು ಯಾವ ಕಾರಣಕ್ಕೆ ಯಡಿಯೂರಪ್ಪನವರು ಸರ್ಕಾರ ವಿರುದ್ಧ ಬಂಡೆತ್ತಿದ್ದೀವಿ ಅನ್ನೋಂತ ವಿಚಾರವನ್ನ ಚರ್ಚೆ ಮಾಡ್ಬೇಕಾದ್ರೆ ಗವರ್ನರ್ ಹತ್ರ ಹೋದಾಗ ಕುಮಾರಸ್ವಾಮಿ ಅವರು ಮತ್ತೆ ಈ ಹಿರಿಯ ಮುಖಂಡಗಳ ಜೊತೆಲಿ ಇರ್ಲಿಲ್ವಾ? ಇವತ್ತು ಯಡಿಯೂರಪ್ಪನವರು ಇವರು ಗಳಸ್ಯ ಕಂಠಸ್ಯ, ಬಿಜೆಪಿಯವರು ಗಳಸ್ಯ ಕಂಠಸ್ಯ. ಯಡಿಯೂರಪ್ಪನವರು ಏನಂತ ಬೈತಿದ್ರು ಅವತ್ತು ಇವರು? ಇವತ್ತು ಅವರ ಸೋಗ್ನಲ್ಲಿ ಇವರು ಲಾಭ ಪಡ್ಕೊಳಕ್ ನಿಂತಿದ್ರ? ನಾನು ಇವತ್ತು ಯಾವ ವಿಚಾರವನ್ನು, ಕಾನೂನು ವಿಚಾರವನ್ನ ಅಡ್ಡಿಪಡಿಸಿ ಮಾತಾಡಕ್ ನಾನು ಹೋಗ್ತಾ ಇಲ್ಲ. ಯಾರೇ ತಪ್ಪು ಮಾಡಿದ್ರು ತಪ್ಪೆ, ಆ ವಿಚಾರದಲ್ಲಿ ನಾನು ಮಾತಾಡಕ್ ಹೋಗಲ್ಲ. ಒಂದು ವಿಚಾರ ನಾನು ಮಾಧ್ಯಮದ ಮುಖಾಂತರ ಗಮನಕ್ಕೆ ಹೇಳಕ್ಕೆ ಕರಳು ಚುರುಕಂತತೆ. ಪ್ರಮಾಣ ವಚನ ಸಮಾರಂಭಕ್ಕೆ ಬಂದಿಲ್ಲ, ದಸರಾ ಸಮಾರಂಭಕ್ಕೆ ಬಂದಿಲ್ಲ, ಗಂಡನ ಜೊತೆ ಒಂದ್ ದಿವಸ ಪ್ರವಾಸಕ್ಕೆ ಹೋಗಿಲ್ಲ, ಒಂದು ದಿನ ನಮ್ಮ ರಾಜಕಾರಣಿಗಳ ಜೊತೆ, ಕಾಂಗ್ರೆಸ್ಗಳ ಜೊತೆಲಾಗ್ಲಿ, ರಾಜಕೀಯ ನಾಯಕರುಗಳ ಜೊತೆಲಾಗ್ಲಿ ಒಂದು ಮಾತನ್ನು ಆಡ್ತಾ ಇರ್ತಕ್ಕಂಥ ಆ ಹೆಣ್ಣುಮಗಳಿಗೆ ಇಷ್ಟೊಂದು ತೇಜೋವತೆ ಮಾಡ್ತಿರಲ್ಲ. ಭಾರತ ಮಾತೆಯ ಇವತ್ತು ಈ ಸೋಂಕು ಇಲ್ಲಿ ನಾವು ಎಚ್ಚೆತ್ತು ನೋಡ್ಬೇಕಾಗಿದೆ ಅಲ್ಲ. ಅಲ್ಲ, ವಿಜಯೇಂದ್ರ ಅವ್ರು ಏನ್ ಹೇಳಿದ್ರು ಅಂದ್ರೆ ಮುಖ್ಯಮಂತ್ರಿ ಕುಟುಂಬ ಅನ್ನೋ ಕಾರಣಕ್ಕೆ ಬಿಟ್ಬಿಡ್ಬೇಕಾ ಅಂತ. ವಿಜಯೇಂದ್ರ ಅವರು ಟ್ವೀಟ್ ಮಾಡಿರೋದು ಅದೇನೆ, ಮುಖ್ಯಮಂತ್ರಿ ಕುಟುಂಬ ಅನ್ನುವಂತ ಕಾರಣಕ್ಕೋಸ್ಕರ ಬಿಟ್ಬಿಡ್ಬೇಕಾ ಅಂತ ಕೇಳ್ತಿದ್ದಾರೆ. ನಾವು ಇಲ್ಲಿ ತಪ್ಪು ಮಾಡಿರ್ತಕ್ಕಂಥ ವಿಚಾರವನ್ನ ಬಿಟ್ಬಿಡಿ ಅನ್ನೋದು ಹೇಳ್ತಾ ಇಲ್ಲ. ಅವ್ರ ಮನೆಯಲ್ಲಿ ಹೆಗ್ಣ ಬಿದ್ದಿದೆ, ಇಲ್ಲಿ ನೊಣ ಬಿದ್ದಿದೆ. ಹೆಗ್ಣ ಬಿದ್ದವ್ರ ಮನೆಗೆ ರಚನೆ ಸಿಗ್ತಾ ಇದೆ. ಇಡಿ ಕೇಸ್ ಯಾವ ಆಧಾರದ ಮೇಲೆ ಪಟ್ಟಂತ ಬರ್ತದೆ? ಕೇಂದ್ರದಲ್ಲಿ ಸರ್ಕಾರ ಇದೆ ಸ್ವಾಮಿ, ದಬ್ಬಾಳಿಕೆ ಮಾಡಕ್ ಕೊಟ್ಟಿದ್ದೀರಾ? ನಮ್ಮ ಸರ್ಕಾರನ ಅಸ್ಥಿರಗೊಳಿಸಕ್ ಹೋಗ್ತಿದ್ದೀರಾ? ಇವ್ರುಗಳಿಗೆ ನಾವು ಕೇಳ್ಬೇಕಲ್ಲ. ಈಗ ನಾವು ಇವರ 108 ಹಗರಣಗಳು ಹಾಗೆ ಕೂತಿದ್ದಾವೆ. ಎಲೆಕ್ಟ್ರಾಲ್ ಬಾಂಡ್ ವಿಚಾರದಲ್ಲಿ ಇವ್ರು ಸ್ಟೇ ತಗೊಂಡು ಕೂತಿದ್ದಾರೆ. ಹಾಗಾದ್ರೆ ಅದು ನಡೆದಿಲ್ಲ ಅಂತನಾ? ಇವರ ಪ್ರಶ್ನೆ ಮಾಡೋದಕ್ಕಿಲ್ಲ. ಅಲ್ಲ, ಈಗ ಒಂದ್ ಕಡೆಗೆ ಹೆಗ್ಗಣ ಮತ್ತೊಂದ್ ಕಡೆಗೆ ನೊಣ ಅಂತ ಹೇಳ್ತಿದ್ರಿ. ಈಗ ಕಾನೂನಿನ ದೃಷ್ಟಿಯಲ್ಲಿ ಅಡಕೆ ಕದ್ರು ಕಳ್ಳ, ಆನೆ ಕದ್ರು ಕಳ್ಳ. ಹೀಗಿರುವಾಗ ಅಫೆನ್ಸ್ ಇಸ್ ಅಫೆನ್ಸ್ ಅಂತ ಹೇಳ್ತಿರುವಂತದ್ದು. ನಾನ್ ಕೇಳೋದೀಗ ಕೇಂದ್ರ ಸರ್ಕಾರ ಎಲ್ಲ ತನಿಖಾ ಸಂಸ್ಥೆಗಳು ತಮ್ಮ ಜೊತೆ ಇಟ್ಕೊಂಡಿದೆ. ನಾವು ಕೈ ಮುಗಿದು ಕೇಳ್ತೀವಿ, ಧರ್ಮವಾಗಿ ನಡ್ಕೊಳ್ಳಿ ಸ್ವಾಮಿ. ತಪ್ಪು ಮಾಡಿದ್ರೆ ನಮಗೂ ಶಿಕ್ಷೆ ಕೊಡಿ. ಮೊದಲು ನಮ್ಗಿನ್ನ ಮೊದಲು ತಪ್ಪು ಮಾಡಿದ್ರೆ ಮೊದಲು ಶಿಕ್ಷೆ ಕೊಡಿ. ಯಾರು ಮೊದಲು ಯಾರು ಕೊನೆ? ಯಾತಕ್ಕೋಸ್ಕರ ಈ ಸರ್ಕಾರ ಅಸ್ಥಿರಗೊಳಿಸ್ಬೇಕು ಅನ್ನೋ ಉದ್ದೇಶ ಬಿಟ್ರೆ ಬೇರೆ ಏನಿದೆ ಇಲ್ಲಿ? ಇದು ರಾಜಕೀಯವಾಗಿ ಹೋರಾಟ, ಒಂದು ಆದೇಶ ಏನಾದ್ರು ಇದೆಯಾ ಇಲ್ಲಿ? ಈಗ ಈಗ ವಿಪಕ್ಷಗಳು ಹೇಳ್ತಾ ಇರುವಂತದ್ದು, ಹಿಂದೆ ನಿಂತು ತೆರೆ ಹಿಂದೆ ನಿಂತು ಇವರು ಆಪರೇಟ್ ಮಾಡಿದ್ದಾರೆ. ಡಿನೋಟಿಫಿಕೇಶನ್ ಇರ್ಬೋದು, ಕನ್ವರ್ಷನ್ಸ್ ಇರ್ಬೋದು, ಇದ್ರಲ್ಲಿ ಯಾರು ಹಸ್ತ ಇದೆ, ಯಾರ ಕೈ ಇದೆ, ಅದು ಗೊತ್ತಾಗಬೇಕಾಗಿದೆ ತನಿಖೆಯಿಂದ ಅಂತ. ಕೋರ್ಟ್ ಕೂಡ ಈ ಪ್ರಕರಣದಲ್ಲದೆ ಇನ್ಯಾವ ಪ್ರಕರಣವನ್ನ ತನಿಖೆ ಮಾಡಬೇಕು ಅಂತ ಅಬ್ಸರ್ವ್ ಮಾಡಿದೆ. ನಿಮ್ಗೆ ಗೊತ್ತಿದೆ, ನೀವೇ ಅವತ್ತು ಮಾತಾಡಿದ್ರಿ. ರಾಚೇನಹಳ್ಳಿ ಪ್ರಕರಣ ಏನು, ಇವತ್ತು ಗಂಗೇನಹಳ್ಳಿ ಪ್ರಕರಣ ಏನು, ರಾಮನಗರದ ಇದು ಭೂಮಿ ಹಗರಣ ಏನು, SC ಲ್ಯಾಂಡ್ ಹಗರಣ ಏನು, ಯಾರ್ಯಾರ ಹೆಸರಿನಲ್ಲಿ ಯಾರ್ಯಾರ ಕುಟುಂಬದಲ್ಲಿ ಎಷ್ಟೆಷ್ಟು ಆಸ್ತಿ ಇದೆ, ಏನೇನ್ ಪ್ರಕರಣಗಳಿದೆ, ಇದನ್ನೆಲ್ಲ ಮುಚ್ಚಿಟ್ಬಿಟ್ಟು ವಯೋನ್ಲಿ ಸಿದ್ದರಾಮಯ್ಯ ದೊಡ್ಡ ಹಿಮಾಲಯ ಪರ್ವತದಂತ ಆರೋಪಗಳು ಕುಳಿತಿದ್ದಾವೆ. ದಿನ ಬೆಳಗಾಯ್ತು ಅಂದ್ರೆ ಸಿದ್ದರಾಮಯ್ಯ ಮೇಲೆ ಅವರ ಪತ್ನಿಯ ಹೆಸರಿನಲ್ಲಿ ಬಂದಂತ ವಿಚಾರ. ಸಿದ್ದರಾಮಯ್ಯ ಲಂಚ ತಗೊಂಡು ಸಿಕ್ಕಾಕೊಳ್ಳಿಲ್ಲ. ಸಿದ್ದರಾಮಯ್ಯ ತನಿಖೆಯಾಗಿ ಯಾವುದೇ ಒಂದು ಆರೋಪ ಸಾಬೀತು ಪ್ರಕರಣ ಇಲ್ಲ. ಸಿದ್ದರಾಮಯ್ಯ ಅನ್ಯಾಯಕ್ಕೊಳಗಾಗಿ ಒಂದು ಪಕ್ಷದ ಆಚೆ ಬಂದು ಸಾಮಾಜಿಕ ನ್ಯಾಯದ ತಳಹದಿನಲ್ಲಿ ರಾಜ್ಯವನ್ನು ಕಟ್ಟಿದಂತ ನಾಯಕ. ಈಗ ನನ್ನಂತ ರಾಜಕಾರಣಿಗಳು ಇವತ್ತೇನೋ ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದ ನಮ್ಮ ಜೊತೆಗೆ ಮಾತನಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಇದು ಮಳವಳ್ಳಿ ಶಾಸಕರು ಹೇಳ್ತಾ ಇರುವಂಥ ಮತ್ತು ಒಟ್ಟಲ್ಲಿ ಚೈತ್ರ ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾರೆ. ಒಂದು ಸಹಜವಾಗಿ ರಮೇಶ್ ಹೇಳ್ದಂಗೆ ಕಾನೂನು ಹೋರಾಟದ ಒಂದು ಭಾಗ. ಮುಂದೆ ಏನಾಗುತ್ತೆ, ಅವರ ಬೆಸ್ಟ್ ಆಫ್ ದ ಬೆಸ್ಟ್ ಲೀಗಲ್ ಅಡ್ವೈಸಲ್ಲಿ ಇರುವಂಥ ಒಳ್ಳೆ ಆಯ್ಕೆಯನ್ನ ಈಗ ಮುಖ್ಯಮಂತ್ರಿಗಳು ಕಾನೂನಾತ್ಮಕವಾಗಿ ಮಾಡ್ಕೊಂಡಿರ್ಬೋದು. ಅದೇ ರೀತಿ ಪೊಲಿಟಿಕಲಿ ಕೂಡ ಹೊಸ ಬ್ಯಾಟಲ್ ಈಗಿನಿಂದ ಆರಂಭವಾಗಿದೆ. ಬಹುಶಃ ಈ ಒಂದು ಪೊಲಿಟಿಕಲ್ ಬ್ಯಾಟಲ್ನ 2ನೇ ಇನ್ನಿಂಗ್ಸ್ ನಾವು ನಾಳೆಯಿಂದ ನೋಡ್ತೀವಿ. ರೈಟ್, ಒಂದು ಕಾನೂನಾತ್ಮಕವಾಗಿ ಯಾವ ರೀತಿಯಾಗಿ ಇದು ತಿರುವನ್ನ ಪಡೆದುಕೊಳ್ಳುತ್ತೆ, ಜೊತೆಗೆ ರಾಜಕೀಯವಾಗಿ ಏನೇನು ಬೆಳವಣಿಗೆಗಳಾಗುತ್ತೆ ನಾಳೆ ದಿನ ಗಮನಿಸೋಣ.